ಹೊರಟಿದ್ದಾರೆ ಅಲ್ಲಿಂದ 12:27 ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲೇ ಬರ್ತಾ ಇದ್ದಾರೆ. 12:27 ಅವರು ಬಂದು ತಲುಪ್ತಾರೆ, ಬೆಂಗಳೂರು ಏರ್ಪೋರ್ಟನ್ನು ತಲುಪ್ತಾರೆ, ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪ್ತಾರೆ. SIT ಅಧಿಕಾರಿಗಳು ಅಲ್ಲಿ ಕಾಯ್ತಾ ಇದ್ದಾರೆ, ಪ್ರಜ್ವಲ್ ಬರೋದಕ್ಕಾಗಿ ಕಾಯ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಹೊರಟಿದ್ದು, ಪ್ರಜ್ವಲ್ ರೇವಣ್ಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದು ತಲುಪೋದು. ಇದೆಲ್ಲದರ ಡೀಟೇಲ್ ಮಾಹಿತಿಯನ್ನು ಕ್ಷಣ ಕ್ಷಣದ ಅಪ್ಡೇಟ್ ಮತ್ತು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಬಿಸ್ನೆಸ್ ಕ್ಲಾಸ್ ಸೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸುಮಾರು 9 ಗಂಟೆಗಳ ಪ್ರಯಾಣ ಇದೆ ಪ್ರಜ್ವಲ್ ರೇವಣ್ಣಗೆ. ಬೆಂಗಳೂರು ತಲುಪೋದು ರಾತ್ರಿ 12:30 ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯದ ವಿವರ ಇದೆ. ಪ್ರಜ್ವಲ್ ರೇವಣ್ಣ ಬರುವ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಮೊಕ್ಕ ಮೂಡಿದ್ದಾರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಲೈವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. SIT ಅಧಿಕಾರಿಗಳ ತಂಡ ಅಲ್ಲಿದೆ. ನಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಟೀಮ್ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸುವ ಸಮಯದಲ್ಲಿ ಅದರ ಲೈವ್ ಕವರೇಜ್ ಮತ್ತು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ರೇವಣ್ಣ ಈಗಾಗಲೇ ಅಲ್ಲಿಂದ ಹೊರಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಜ್ವಲ್ ರೇವಣ್ಣ ಅವರು 12:30ಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಯಾವ ಗೇಟಿಂದ ತೆಗೆದುಕೊಂಡು ಹೋಗಬೇಕು, ಜೊತೆಗೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿರ್ತಕ್ಕಂಥ ಏನು ಟರ್ಮಿನಲ್ 2ನಲ್ಲಿ ನಾವಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳ ತಂಡ ಈಗೇನು ಪ್ರಜ್ವಲ್ ರೇವಣ್ಣ ಅವರು ಮುನಿಚಿಂದ ಹೊರಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇದೇ ಒಂದು ಟರ್ಮಿನಲ್ 2 ಕೆಳಭಾಗದಲ್ಲಿರ್ತಕ್ಕಂಥ ಈಗ ಸುಮಾರು 3-4 ಒಂದು ಜೀಪ್ಗಳು ಕೂಡ ಈಗಾಗಲೇ ಬಂದಿತ್ತು. SIT ಅಧಿಕಾರಿಗಳ ತಂಡ ಒಳಗಡೆ ಕೂಡ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಏರ್ಪೋರ್ಟ್ನ ಒಂದು ಪೊಲೀಸ್ ಅಧಿಕಾರಿಗಳ ತಂಡ ಕೂಡ ಈಗಾಗಲೇ ಬಂದು ಎಲ್ಲ ಪರಿಶೀಲನೆ ಕೂಡ ಮಾಡಿದ್ದಾರೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಂದಿದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾವು ಒಂದು ಬಂದೋಬಸ್ತನ್ನು ಮಾಡಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಜೊತೆಗೆ ಅಲರ್ಟ್ ಆಗಿರಬೇಕು, ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗದೆ ಅವ್ರನ್ನ ನೇರವಾಗಿ SIT ಅಧಿಕಾರಿಗಳ ಒಂದು SIT ಕಚೇರಿಗೆ ತೆಗೆದುಕೊಂಡು ಹೋಗೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏರ್ಪೋರ್ಟ್ನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಇಮಿಗ್ರೇಷನ್ ಅಂದರೆ 12:30 ಸಂದರ್ಭಕ್ಕೆ ಏನು ಬಂದಂಥ ಸಂದರ್ಭದಲ್ಲಿ ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತಹ SIT ಅಧಿಕಾರಿಗಳ ತಂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಲ್ಲಿಂದ ಇಮಿಗ್ರೇಷನ್ನಿಂದ ವಶಕ್ಕೆ ಪಡೆದುಕೊಂಡು ನೇರವಾಗಿ ಇಲ್ಲಿ ಟರ್ಮಿನಲ್ 2 ಮುಖಾಂತರ ಕರ್ಕೊಂಡು ಹೋಗೋದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಟರ್ಮಿನಲ್ 1 ಆಗಿರ್ಬೋದು ಮತ್ತು 2 ಅಲ್ಲಿ 4 ಗೇಟ್ಗಳಿದೆ. ಆ 4 ಗೇಟ್ಗಳಲ್ಲಿ ಎಲ್ಲೂ ಕರ್ಕೊಂಡು ಬರ್ತಾರಕ್ಕಂಥ ಒಂದು ಅಂದರೆ ಅನುಮಾನ ಕೂಡ ಇರುವಂಥದ್ದು. ಯಾಕಂದರೆ ಮಾಧ್ಯಮಗಳನ್ನು ಕಣ್ಣು ತಪ್ಪಿಸಿ, ಜೊತೆಗೆ ಬೇರೆ ಬೇರೆ ಅಂದರೆ ಕಣ್ಣು ತಪ್ಪಿಸಿ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ಲ್ಯಾನ್ ಕೂಡ ಈಗ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥದ್ದು. ಹೀಗಾಗಿ ಯಾವೆಲ್ಲ ರೀತಿಯಲ್ಲಿ ಬಂದೋಬಸ್ತನ್ನು ಎಲ್ಲೆಲ್ಲಿ ಯಾವ್ಯಾವ ಗೇಟ್ಗಳಲ್ಲಿ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಮಗೆ ಗೊತ್ತಾಗಲಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ ಸದ್ಯಕ್ಕೆ ಈಗ ಅವರು ಹೊರಟಿದ್ದಾರೆ ಅನ್ನುವ ಡೀಟೇಲ್ ಇದೆ. ಎಷ್ಟು ಗಂಟೆಗೆ ತಲುಪ್ತಾರೆ ಮತ್ತು ತಲುಪಿದ ತಕ್ಷಣ ಅವರನ್ನು ವಶಕ್ಕೆ ಪಡೆಯುವಂಥ ಪ್ರೋಸೆಸ್ ಎಲ್ಲ ಹೆಂಗಿರುತ್ತೆ, SIT ಅಧಿಕಾರಿಗಳು ಇಮಿಗ್ರೇಷನ್ ಅಧಿಕಾರಿಗಳಿಂದ ಹೇಗೆ ವಶಕ್ಕೆ ಪಡ್ತಾರೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡೋದಾದರೆ ಮಂಜುನಾಥ್. ರಂಜಿತ್, ಖಂಡಿತವಾಗಿ ಇನ್ನೇನು ಈಗಾಗಲೇ ಅರ್ಧ ಗಂಟೆಗಳು ಕೂಡ ಮುನಿಚಿನಿಂದ ಒಂದು ಲುಫ್ತಾನ್ಸಾ 764 ವಿಮಾನದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಹೊರಟಿದ್ದಾರೆ ಎನ್ನಲಾಗಿದೆ. ಹೀಗಾಗಿ SIT ಅಧಿಕಾರಿಗಳು ಈಗಾಗಲೇ ಏನು ಬೋರ್ಡಿಂಗನ್ನು ಬಂದಂಥ ಸಂದರ್ಭದಲ್ಲಿ ಯಾರೆಲ್ಲ ಹೊರಟಿದ್ರು ಅಂತಕ್ಕಂಥ ಮಾಹಿತಿನ ಈಗಾಗಲೇ SIT ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಎಲ್ಲ ಕಡೆ ಕಾರ್ನರ್ ನೋಟಿಸು ಹೊಡೆಸಿರೋದ್ರಿಂದ ಇಮಿಗ್ರೇಷನ್ಗೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಂಗೆ ಅಲ್ಲಿಂದ ನೇರವಾಗಿ SIT ಅಧಿಕಾರಿಗಳು ತಮ್ಮ ಒಂದು ವಶಕ್ಕೆ ಪ್ರಜ್ವಲ್ ರೇವಣ್ಣ
ಅನ್ನ ಪಡ್ಕೊಳ್ತಾರೆ. ತದನಂತರ ಅಂದರೆ ಈಗ ಪಡ್ಕೊಳ್ಬೇಕಾದ್ರೆ ನಾವೆಲ್ಲ ಯಾವ ರೀತಿ ಪ್ರೊಸೀಜರನ್ನು ಏರ್ಪೋರ್ಟ್ನಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಸುತ್ತಿನವಾಗಿ ಏರ್ಪೋರ್ಟ್ ಪೊಲೀಸರ ಜೊತೆನೂ ಕೂಡ SIT ಅಧಿಕಾರಿಗಳ ತಂಡ ಈಗಾಗಲೇ ಮಾಹಿತಿಯನ್ನು ಅಂದರೆ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬಂದೋಬಸ್ತ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬರೋದು ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಅವರ ಒಂದು ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ನಾವು ಇಲ್ಲಿ ಕಾರ್ಯಕರ್ತರು ಮತ್ತು ಇವರೆಲ್ಲ ಬಂದರೆ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಇಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗಳನ್ನು ಯಾರನ್ನೆಲ್ಲ ನಿಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ DCP ಅವರಿಗೆ ಇಲ್ಲಿನ ಏರ್ಪೋರ್ಟು ಇನ್ಸ್ಪೆಕ್ಟರ್ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೇನು 2 ಗಂಟೆಗಳ ಅಂದರೆ ಈಗಾಗಲೇ ಮಧ್ಯರಾತ್ರಿ 12:30ಕ್ಕೆ ನೇರವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲುಫ್ತಾನ್ಸಾ ವಿಮಾನ ಬರುತ್ತೆ. ಆದರೆ 1 ಗಂಟೆ ಅಂದರೆ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ಆಗಿರೋದ್ರಿಂದ ಸಾಕಷ್ಟು ಅಂದರೆ 30-40 ನಿಮಿಷ ಒಂದು ಇಮಿಗ್ರೇಷನ್ ವರೆಗೂ ಬರೋದಕ್ಕೆ ಸಮಯ ಕೂಡ ತೆಗೆದುಕೊಳ್ಳಾಗುತ್ತೆ. ಹಾಗಾಗಿ ಅಲ್ಲಿ ಅಂದರೆ 1 ಗಂಟೆ ಸುಮಾರಿಗೆ ಇಲ್ಲಿ 1-1:30 ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾಹಿತಿ ಇರೋದ್ರಿಂದ ಯಾವೆಲ್ಲ ಗೇಟ್ ಅಂದರೆ ಟರ್ಮಿನಲ್ 2ನಲ್ಲಿ ಈಗಾಗಲೇ 3-4 ಗೇಟ್ಗಳು ಕೂಡ ಇದೆ. ಯಾವ ಗೇಟ್ನಲ್ಲಿ ಕರ್ಕೊಂಬರ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಲಿಲ್ಲ. ಜೊತೆಗೆ ಇಲ್ಲಿರ್ತಕ್ಕಂಥ ಆ ಒಂದು ಗುಪ್ತಚರ ಮಾಹಿತಿ ಪ್ರಕಾರ ಒಂದು ಕಡೆ ಒಂದು ಬಂದೋಬಸ್ತ್ ಮಾಡಿ ಬೇರೆ ಕಡೆ ಕತ್ಕೊಂಡು ಕಣ್ತಪ್ಪಿಸ್ಬೇಕಂತಕ್ಕಂಥ ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಳ್ಳಲಾಗಿದೆ ಅಂತಕ್ಕಂಥದ್ದು ಹೇಳಲಾಗ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ಯಾವೆಲ್ಲ ಹೆಜ್ಜೆಗಳನ್ನು ಇಡ್ತಾರೆ, ಜೊತೆಗೆ ಈಗಾಗಲೇ 3 ಪ್ರಕರಣಗಳೇನು ದಾಖಲಾಗಿದೆ ಅದನ್ನು ಯಾವೆಲ್ಲ ರೀತಿಯಲ್ಲಿ ಅಂದರೆ ಅಲ್ಲಿ ತೆಗೆದುಕೊಂಡು ಇಲ್ಲೇ ವಿಚಾರಣೆ ಮಾಡಬೇಕಾ, ಪ್ರಾಥಮಿಕವಾಗಿ ಇಲ್ಲೇನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ರಂಜಿತ್. ಓಕೆ ಮಂಜುನಾಥ್, ಹಾಗೆ ಲೈನಲ್ಲಿರಿ. ಕ್ಷಣದ ಅಪ್ಡೇಟನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಇದೆ. ಪ್ರಜ್ವಲ್ ರೇವಣ್ಣ ಆನ್ ದ ವೇ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಜ್ವಲ್ ಕುರಿತ ಕ್ಷಣದ ಮಾಹಿತಿ. ಮ್ಯೂನಿಚ್ನಿಂದ ಹೊರಟಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದಾರೆ. ಸೀಟ್ ನಂಬರ್ 8G ಇದರಲ್ಲಿ ಪ್ರಜ್ವಲ್ ರೇವಣ್ಣ ಕುಳಿತುಕೊಂಡು ಬರ್ತಾ ಇದ್ದಾರೆ. ಬಿಸ್ನೆಸ್ ಕ್ಲಾಸ್ ಸೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ 12:20ಕ್ಕೆ 12:30 ಸುಮಾರಿಗೆ ಅವರು ಬೆಂಗಳೂರು ತಲುಪ್ತಾರೆ. ಬೆಂಗಳೂರು ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪ್ತಾರೆ. ರಿಪಬ್ಲಿಕ್ ಕನ್ನಡ ಕ್ಷಣದ ಮಾಹಿತಿಯನ್ನು ನೀಡ್ತಾ ಇದೆ. ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ಹೊರಟಿರೋದು. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಪ್ರಯಾಣವನ್ನು ಮಾಡ್ತಾ ಇರೋದು. ಬಿಸ್ನೆಸ್ ಕ್ಲಾಸ್ ಸೀಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಯಾಣ ಮಾಡ್ತಾ ಇರೋದು. ಮಧ್ಯರಾತ್ರಿ 12:30ಕ್ಕೆ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಎಮಿಗ್ರೇಷನ್ ಅಧಿಕಾರಿಗಳಿಗೆ ಅಲ್ಲೊಂದಿಷ್ಟು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಮುಗಿಸಿ ಎಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧನ ಮಾಡಿ ಆ ನಂತರ SIT ಅಧಿಕಾರಿಗಳಿಗೆ ಕೊಟ್ಟು SIT ಅಧಿಕಾರಿಗಳು ಮತ್ತೇನು ಮುಂದುವರೆದು ಕಾನೂನು ಚೌಕಟ್ಟಿದೆ ಅದರ ಪ್ರಕಾರ ಮತ್ತೊಂದು ಎಲ್ಲ ನಡೆಯುತ್ತೆ. ಸದ್ಯಕ್ಕೆ ಈಗ SIT ಅಧಿಕಾರಿಗಳ ತಂಡವೇ ಬೀಡು ಬಿಟ್ಟಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಸುಮಾರು 1 ತಿಂಗಳಿನಿಂದ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ ಪ್ರಜ್ವಲ್ ರೇವಣ್ಣ ಮೊನ್ನೆ ಅಷ್ಟೇ ಒಂದು ವಿಡಿಯೋ ರಿಲೀಸ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಿ ಆಯಿತು, ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿ ಆಯಿತು, ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಕೂಡ ಆಯಿತು. ಹೀಗೆಲ್ಲ ಇರುವಾಗ ಪ್ರಜ್ವಲ್ ರೇವಣ್ಣ ಮೊನ್ನೆ ಒಂದು ವಿಡಿಯೋ ಮಾಡಿ ನಾನು ಬರ್ತಾ ಇದ್ದೀನಿ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಆಗಿದೆ ಅನ್ನೋದೆಲ್ಲ ಹೇಳಿದರು. 31ನೇ ತಾರೀಕು SIT ಅಧಿಕಾರಿಗಳ ವಿಚಾರಣೆಗೆ ನಾನು ಹಾಜರಾಗ್ತೀನಿ ಅನ್ನೋ ಮಾತನ್ನು ಪ್ರಜ್ವಲ್ ರೇವಣ್ಣ ಹೇಳಿದರು. ಈಗ ಪ್ರಜ್ವಲ್ ರೇವಣ್ಣ ಅದೇ ಮಾತಿನಂತೆ ಬರ್ತಾ ಇದ್ದಾರೆ. ಆನ್ ದ ವೇ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಮ್ಯೂನಿಚ್ನಿಂದ ಹೊರಟಿದ್ದಾರೆ. ಜರ್ಮನಿಯ ಮ್ಯೂನಿಚ್ನಿಂದ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದರೆ ಮೊನ್ನೆ ರಿಲೀಸ್ ಆದಂಥ ಅದೊಂದು ವಿಡಿಯೋ ಇದೆಯಲ್ಲ, ಆ ವಿಡಿಯೋವನ್ನು ಗಮನಿಸಿದಾಗ ಅದರ IP ಅಡ್ರೆಸ್ ನೋಡಿದಾಗ ಅದು ಬುಡಾಪೆಸ್ಟ್, ಹಂಗೇರಿಯ ಬುಡಾಪೆಸ್ಟ್ನಿಂದ ಆಗಿರುವಂಥ ಅಥವಾ ಅಲ್ಲಿಂದ ಮಾಡಿರುವಂಥ ವಿಡಿಯೋ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಜರ್ಮನಿಗೆ ಶಿಫ್ಟ್ ಆದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದೆ. ಅದೆಲ್ಲದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ತಾವು ಬಂದು SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿ ಎಲ್ಲಿದ್ದೆ ಇಷ್ಟು ದಿನ, ಏನು ಮಾಡಿದೆ, ಅದೆಲ್ಲದರ ನಂತರವೇ ಬಾಯ್ಬಿಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ್ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಕ್ಷಣದ ಅಪ್ಡೇಟನ್ನು ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಈ ಹೊತ್ತಿಗೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಬರ್ತಾ ಇದ್ದಾರೆ, ಸದ್ಯ ಈ ಹೊತ್ತಿನ ಅಪ್ಡೇಟ್ ಏನಿದೆ ಸುನಿಲ್? ಎಸ್
ರಂಜಿತ್, ಭಾರತೀಯ ಕಾಲಮಾನ 4:06 ಜರ್ಮನಿಯ ಮ್ಯೂನಿಕ್ನಿಂದ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂತಹ ಲುಫ್ತಾನ ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಬೋರ್ಡಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಖಚಿತ ಆಗಿದೆ. ಬಿಸ್ನೆಸ್ ಕ್ಲಾಸ್ ಸೀಟ್ನಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಖಚಿತ ಆಗಿರುವಂಥದ್ದು. ನಾನೀಗ ಈ ಒಂದು ಫ್ಲೈಟ್ ಬರ್ತಾ ಇರುವಂಥದ್ರ ಒಂದು ಎಕ್ಸಾಕ್ಟ್ ಲೈವ್ ಅಪ್ಡೇಟನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದು ಇಡೀ ವಿಶ್ವದಲ್ಲಿರುವಂತಹ ಯಾವುದೇ ಫ್ಲೈಟುಗಳು ಓಡಾಡ್ತಿದ್ರು ಕೂಡ ಅದನ್ನು ಲೈವ್ ಆಗಿ ತೋರಿಸುವಂಥ ಒಂದು ಆ್ಯಪ್. ಅದರ ಪ್ರಕಾರ ಈ ಒಂದು ಫ್ಲೈಟ್ ಈಗ ಬರ್ತಾ ಇರುವಂಥದ್ದು ಈ ರೆಡ್ಡಲ್ಲಿ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರಿಗೆ ಬರ್ತಾ ಇರುವಂತಹ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಬರ್ತಾ ಇರುವಂಥ ಫ್ಲೈಟ್. ಇದೇ ಒಂದು ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್. ಈ ಒಂದು ಫ್ಲೈಟ್ನ ನಂಬರ್ನು ಕೂಡ ನಾವಿಲ್ಲಿ ನೋಡ್ಬೋದು, DLH 764 ಅನ್ನುವಂಥ ಒಂದು ನಂಬರ್ನ ಇದೇ ಒಂದು ಫ್ಲೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಇದು ಯಾವುದೇ ರೀತಿಯಲ್ಲೂ ಕೂಡ ಗ್ರಾಫಿಕ್ಸ್ ಇರುವಂಥದ್ದಲ್ಲ, ಇದು ಎಕ್ಸಾಕ್ಟ್ ಆಗಿ ಲೈವ್ ಆಗಿ ಫ್ಲೈಟುಗಳ ಓಡಾಟವನ್ನು GPS ಮೂಲಕ ಕಂಟ್ರೋಲ್ ಮಾಡುವಂಥ ಒಂದು ಆ್ಯಪ್. ಅದರ ಮೂಲಕ ಫ್ಲೈಟುಗಳು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾವೆ ಅನ್ನುವಂಥ ಎಕ್ಸಾಕ್ಟ್ ಆದಂಥ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ಮತ್ತೊಂದು ಮಾಹಿತಿ, ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.